ಗಟ್ಟಿ ಮೇಳ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಯಾಕೆ ಹೇಳ್ಕೊಂಡಿರಲಿಲ್ಲ? ಹೇಳ್ಕೊಂಡಿದ್ರೆ ನೀನ್ ಆಕಾಶದಲ್ಲಿ ಹಾರಾಡ್ಬಿಡ್ತಿದ್ದೆ ಅಂತ ಹೇಳ್ಕೊಂಡಿರ್ಲಿಲ್ಲ. ಮೊದ್ಲೇ ನೀನ್ ಯಾರ ಕೈಗೂ ಸಿಗ್ತಾ ಇರ್ಲಿಲ್ಲ. ಇನ್ನು ನನ್ನಂತ ನಾನು ನಿನ್ ಫ್ಯಾನ್ ಅಂತ ಹೇಳ್ಕೊಂಡ್ಬಿಟ್ಟಿದ್ರೆ ನೀನ್ ಫುಲ್ ಖುಷಿಯಾಗಿ ಮೇಲಿರೋ ಸ್ಪೇಸ್ ಸ್ಟೇಷನ್ಗೆ ಶಿಫ್ಟ್ ಆಗ್ಬಿಡ್ತಿದ್ದೆ ಅಂತ ಹೇಳ್ಕೊಂಡಿರ್ಲಿಲ್ಲ. ಅದ್ ಬಿಡು, ಪ್ರತಿಯೊಂದು ಹೆಣ್ಣು ತನ್ನ ಹುಡುಗನಲ್ಲಿ ಗೌರವನ ಎಕ್ಸ್ಪೆಕ್ಟ್ ಮಾಡ್ತಾಳೆ. ನಿನಗೋ ಹುಡುಗಿರಂದ್ರೆ ಆಗ್ತಾ ಇರ್ಲಿಲ್ಲ. ಆದ್ರೂ ಹುಡುಗಿರೇನೇ ತೊಂದರೆನಲ್ಲಿದ್ದಾರೆ ಅಂದ್ರು ನಿಂಗೆ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಒಂದು ಹುಡುಗಿಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟೀಸ್ ಇರೋ ಹುಡುಗ ಸಿಗೋದಕ್ಕೆ ಸಾಧ್ಯನಾ ಹೇಳು? ಒಂದು ಕಾರಣ ಸಿಕ್ಕಿದ್ರೆ ಸಾಕು, 1000 ಕಾರಣ ಸೇರ್ಕೊಂಡ್ಬಿಡುತ್ತೆ. I love you, Bajari. Hey! ಯಾಕೆ ಹಾಕಿರ್ಸ್ಕೊತಿದ್ಯಾ? ನಿನ್ ಕೈ ಅರ್ಶನ ಆಗಿದೆ. ಹೇಳ್ಬಿಡ್ತೀಯ ನಿನ್ ಬುದ್ಧಿನ? ಬದಲಾಗೋದು ಅಂದ್ರೆ ಮೈ ಮೇಲೆ ಕಂಬಳಿ ಒಳ ಹರಿದಾಡ್ದಾಗಲ್ವಾ ನಿನಗೆ? ಇಲ್ಲರ ಪ್ರಾಬ್ಲಮ್ನ ಬಾ 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 ಅಂತ ನೀನೇ ಕರಿತಿರ್ತೀಯ ಅಲ್ವಾ? ಏಯ್ ತಪ್ಪ ನಿಂತ್ಕೋ, ಕಣ್ಮುಚ್ಚು ಕಣ್ಮುಚ್ಚು. ತಪ್ಪು ನಿಂತ್ಕೊಂಡು ಹೇಳಿರ್ತಾನೆ. ನೂರು ಕೋಟಿ ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆಗರಿ ಇರಲಿ. ಅಯ್ಯೋ ಬಜಾರಿ, ನನ್ನ ಕೈದು ಕುಂಕುಮ ನೀನು ಹಣಕ್ಕೆ ನಟ್ಕೊಂಡ್ಬಿಡ್ತು. ನಾನು ಕ್ಲೀನ್ ಮಾಡ್ತೀನಿ. ಅದಲ್ಲೇ ಇರಲಿ, ಅದು ಸರಿಯಾದ ಜಾಗಕ್ಕೆ ಅಂಟಿದೆ, ಅಳಿಸ್ಬೇಡ. ಸ್ವಲ್ಪ ಹೊತ್ತಿಗೆ ಮುಂಚೆ ಮದುವೆ ಮೊದಲನೇ ಪೂಜೆನೇ ಅಶುಭ ಆಗೋಯ್ತಲ್ಲ ಅಂತ ಎಲ್ಲರೂ ತುಂಬ ಬೇಜಾರಾಗಿದ್ವಿ. ಮುಂದೇನು ಮಾಡೋದು ಅಂತ ಎಲ್ಲರೂ ಕನ್ಫ್ಯೂಸ್ ಆಗಿದ್ವಿ. ಆದರೆ ಈಗ ನಮ್ಮ ಸಂಬಂಧಕ್ಕೆ ಯಾವ ತೊಂದರೆನೂ ಬರಲ್ಲ. ಗಣೇಶ ಯಾವುದೇ ರೀತಿ ವಿಘ್ನ ತರಲ್ಲ ಅಂತ ಸಮಾಧಾನ ಆಗ್ತದೆ. ಅದಕ್ಕೆ ನಾನು ಹಣೆಗೆ ಮೆತ್ತಿರೋ ಕುಂಕುಮನೇ ಸಾಕ್ಷಿ. ಗಟ್ಟಿ ಮೇಳ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.